ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ 2 ವರ್ಷವಾಗಿದೆ. ಸುಪ್ರೀಂ ಕದ ತಟ್ಟಿದಂತಹ ದಾಸನಿಗೆ ಯಾವಾಗ ಬಿಡುಗಡೆ ಭಾಗ್ಯ ಸಿಗುತ್ತೆ? ನಟ ದರ್ಶನ್ ಪಾಲಿಗೆ ಕರಾಳ ದಿನವಾದಂತಹ 2024 ಜೂನ್ 9. ಸುಪ್ರೀಂ ಕದ ತಟ್ಟಿದ ದಾಸನಿಗೆ ಯಾವಾಗ ಬಿಡುಗಡೆ ಭಾಗ್ಯ? ನಟ ದರ್ಶನ್ ಪಾಲಿಗೆ ಕರಾಳ ದಿನವಾದಂತಹ 2024 ಜೂನ್ 9. ದರ್ಶನ್ ಹೆಸರು ಹೊರಬರ್ತಾ ಇದ್ದಂತೆ ಜೂನ್ 11ರಂದು ಅರೆಸ್ಟ್ ಆಗಿರ್ತಾರೆ. ದಾಸ ಜೈಲಿನ ಕಂಬಿ ಹಿಂದೆ ಕೂತು ಇಂದಿಗೆ 2 ವರ್ಷ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ 2 ವರ್ಷ ಇಂದಿಗೆ. ಸುಪ್ರೀಂ ಕದ ತಟ್ಟಿದಂತಹ ದಾಸನಿಗೆ ಯಾವಾಗ ಬಿಡುಗಡೆ ಭಾಗ್ಯ? ನಟ ದರ್ಶನ್ ಪಾಲಿಗೆ ಕರಾಳ ದಿನವಾದಂತಹ 2024 ಜೂನ್ 9. ಅಂದೇ ರಾಜಕಾಲುವೆ ಬಳಿ ರೇಣುಕಾಸ್ವಾಮಿ ಶವ ಪತ್ತೆಯಾಗಿತ್ತು. ದರ್ಶನ್ ಹೆಸರು ಹೊರಬರ್ತಾ ಇದ್ದಂತೆ ಜೂನ್ 11ರಂದು ಅರೆಸ್ಟ್ ಮಾಡಿರ್ತಾರೆ ಅವರನ್ನು. ದಾಸ ಜೈಲಿನ ಕಂಬಿ ಹಿಂದೆ ಕೂತು ಇಂದಿಗೆ 2 ವರ್ಷ ಆಗಿದೆ. ಕರೆಕ್ಟ್ ಆಗಿ ಇವತ್ತಿಗೆ 2 ವರ್ಷ ದರ್ಶನ್ ಜೈಲು ಪಾಲಾಗಿ. ಜೂನ್ 9ಕ್ಕೆ ರೇಣುಕಾಸ್ವಾಮಿಯ ಶವ ಪತ್ತೆಯಾಗತ್ತೆ. ದರ್ಶನ್ ಹೆಸರು ಹೊರ ಬರ್ತಾ ಇದ್ದಂತೆ ಜೂನ್ 11ಕ್ಕೆ ಅರೆಸ್ಟ್ ಮಾಡ್ತಾರೆ. ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ ನಾಗರಬಾವಿ ವಿಚಾರಣೆ ನಡೆಯುತ್ತೆ. ಅಲ್ಲೇನೆ ಬೆಳಗ್ಗಿಂದ ಹಿಡಿದ್ಬಿಟ್ಟು ಸಂಜೆವರೆಗೂ ಕೂಡ ಆ ಸ್ಟೇಷನ್ ಹೊರಗಡೆ ಅಭಿಮಾನಿಗಳ ಜನಸಾಗರ ಸೇರಿರುತ್ತೆ. ಧಿಕಾರವನ್ನ ಕೂಗ್ತಾ ಇರ್ತಾರೆ, ದರ್ಶನ್ನ ಬಿಡಿ ಅಂತ ಹೇಳ್ಬಿಟ್ಟು. ಆ ನಿಯಂತ್ರಣ, ನಿಜಕ್ಕೂ ಆ ದೃಶ್ಯಗಳು ಇನ್ನೂ ಕಣ್ಮುಂದೆ ಬರುತ್ತೆ. ಯಾವಾಗ ಹೊರ ಬರ್ತಾರೆ ಸ್ಟಾರ್ ನಟ ದರ್ಶನ್? ಆಗಸ್ಟ್ನಿಂದ ಮತ್ತೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ದರ್ಶನ್. ಈಗಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ 7 ಜನ ಆರೋಪಿಗಳು. ಮತ್ತೆ ಜಾಮೀನನ್ನ ಕೋರಿ ಸುಪ್ರೀಂ ಕದ ತಟ್ಟಿರುವಂತಹ ದರ್ಶನ್ 1 ವರ್ಷದವರೆಗೆ ಅರ್ಜಿ ಹಾಕದಂತೆ ಸೂಚಿಸಿದೆ ಸುಪ್ರೀಂ. 2027 ಮೇ ತಿಂಗಳವರೆಗೂ ಕೂಡ ದರ್ಶನ್ ರಿಲೀಸ್ ಆಗೋದಿಲ್ಲ. ಯಾವಾಗ ಹೊರ ಬರ್ತಾರೆ ಸ್ಟಾರ್ ನಟ ದರ್ಶನ್? ಆಗಸ್ಟ್ನಿಂದ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ದರ್ಶನ್. ಸೊ 2027ವರೆಗೂ ಕೂಡ ಆ ಭಾಗ್ಯ ಇಲ್ಲ. ಈಗಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ 7 ಜನ ಆರೋಪಿಗಳು. ಸೊ ಮತ್ತೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ದರ್ಶನ್. ಬಟ್ 1 ವರ್ಷ ಯಾವ ಅರ್ಜಿನೂ ಕೂಡ ಹಾಕಬಾರದು ಅಂತ ಹೇಳ್ಬಿಟ್ಟು ಸುಪ್ರೀಂ ಸೂಚನೆಯನ್ನು ಕೂಡ ಕೊಟ್ಟಿದೆ ಈಗ ಆಲ್ರೆಡಿ. 2027 ಮೇ ತಿಂಗಳವರೆಗೂ ಕೂಡ ದರ್ಶನ್ ರಿಲೀಸ್ಗೆ ಸಾಧ್ಯವಾಗೋದಿಲ್ಲ. ಆಗಸ್ಟ್ನಿಂದ ಮತ್ತೆ ಪರಪ್ಪನ ಅಗ್ರಹಾರ ಸೇರಲಿದ್ದಾರೆ ದರ್ಶನ್. 7 ಜನ ಆರೋಪಿಗಳು ಕೂಡ ಇದ್ದಾರೆ. ಜೈಲಿನಲ್ಲಿ ನಟ ದರ್ಶನ್ ಸೈಲೆಂಟ್, ಪವಿತ್ರ ಜಾಲಿ ಆಗಿದ್ದಾರೆ. ಜೈಲಿ ಜೀವನಕ್ಕೆ ಹೊಂದಿಕೊಳ್ಳಲಾಗದೆ ಒದ್ದಾಡ್ತಾ ಇರುವಂತಹ ದರ್ಶನ್. ಆದರೆ ಜೈಲು ಜೀವನಕ್ಕೆ ಹೊಂದಿಕೊಂಡು ಬಿಟ್ಟಿದ್ದಾರೆ ಪವಿತ್ರ ಗೌಡ. ಆತ್ಮಚರಿತ್ರೆಯನ್ನ ಬರಿತಾ ಇದ್ದಾರಂತೆ A1 ಆರೋಪಿ ಪವಿತ್ರ ಗೌಡ. ಕೊಲೆ ಪ್ರಕರಣ, ಜೈಲು ಜೀವನದ ಬಗ್ಗೆ ಬರಿತಾ ಇರುವಂತಹ ಪವಿತ್ರ. ಆದರೆ ಮೌನಕ್ಕೆ ಶರಣಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಜೈಲಿನ ಜೀವನಕ್ಕೆ ಹೊಂದ್ಕೊಳ್ಳೋದಾಗದೆ ಈ ಕಡೆ ದಾಸ ಓದಾಡ್ತಾ ಇದ್ದಾರೆ. ಬಟ್ ಆ ಕಡೆ ಪವಿತ್ರ ಗೌಡ ಆರಾಮಾಗಿ ಜಾಲಿಯಾಗಿ ಅಂದರೆ ಹೊಂದ್ಕೊಂಡಿದ್ದಾರೆ ಜೈಲು ಜೀವನಕ್ಕೆ ಅನ್ನುವಂಥದ್ದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ತಮ್ಮ ಆತ್ಮಚರಿತ್ರೆಯನ್ನ ಬರಿತಾ ಇದ್ದಾಳಂತೆ A1 ಆರೋಪಿ ಪವಿತ್ರ ಗೌಡ. ಬಟ್ ಈ ಕಡೆ ದರ್ಶನ್ ಹೊಂದ್ಕೊಳ್ಳೋದಾಗದೆ ಮೌನಕ್ಕೆ ಶರಣಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್.